ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ತ್ರಯೋದಶಿ ತಿಥಿ, ಭರಣಿ ನಕ್ಷತ್ರ. ಈ ದಿವಸ ಮಾರ್ಗಶಿರ ಮಾಸದ ಬುಧವಾರ ತ್ರಯೋದಶಿಯಲ್ಲಿ ಇದ್ದೀವಿ ನಾವು. ಆದರೆ ಶುಭ ಕಾರ್ಯಗಳಿಗೆ ವಾರ ಚೆನ್ನಾಗಿದೆ, ತ್ರಯೋದಶಿ ತಿಥಿಯೂ ಚೆನ್ನಾಗಿದೆ, ಆದರೆ ನಕ್ಷತ್ರ ಅಷ್ಟು ಚೆನ್ನಾಗಿಲ್ಲ. ಭರಣಿ ನಕ್ಷತ್ರ ಅದು ಯಮ ನಕ್ಷತ್ರ ಅಂತ. ಅದಕ್ಕೆ ಭರಣಿ ನಕ್ಷತ್ರಕ್ಕೆ ಅಧಿಪತಿ ಯಾರು ಅಂತಂದರೆ ಯಮ. ಈ ಕಾರಣದಿಂದಾಗಿ ನಾವು ಈ ದಿವಸ ಏನು ಮಾಡಬಹುದಪ್ಪ ಅಂದರೆ ಪಿತೃದೇವತೆಗಳ ಸ್ಮರಣೆ ಮಾಡಬಹುದು. ಯಮನ ನಕ್ಷತ್ರದ ಸಂದರ್ಭದಲ್ಲಿ ಏನು ಮಾಡಬಹುದು? ಯಾವುದೇ ಶುಭ ಕಾರ್ಯಕ್ಕೆ ಅವಕಾಶ ಇರಲ್ಲ. ಆದರೆ ಪಿತೃದೇವತೆಗಳ ಸ್ಮರಣೆ, ಅವರ ಒಂದು ಪೂಜೆ, ಅವರ ಒಂದು ಆರಾಧನೆ ಇವುಗಳಿಗೆ ಒಳ್ಳೆಯ ಕಾಲ. ಭರಣಿ ನಕ್ಷತ್ರ ಇದ್ದ ಸಂದರ್ಭದಲ್ಲಿ ಅವರನ್ನು ಹಿರಿಯರನ್ನು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಅವರ ಅನುಗ್ರಹ ಆಶೀರ್ವಾದ ಸಿಗುತ್ತೆ. ಎಷ್ಟೋ ಬಾರಿ ನಾವು ಮರೆತು ಬಿಟ್ಟಿರ್ತೀವಿ. ನಮ್ಮ ಹಿರಿಯರನ್ನು ನೆನಪಿಸ್ಕೊಳ್ಳದೆ ಯಾವಾಗ ಸಮಸ್ಯೆ ಬರುತ್ತೋ ಆಗಲೇ ನಮಗೆ ಏನೇನಾಗಿದೆ ಅಂತ ಯಾರೋ ಪಾಪ ಜ್ಯೋತಿಷಿಗಳನ್ನ ಹುಡ್ಕೊಂಡು ಹೋಗ್ತಕ್ಕಂಥದ್ದು. ಏನು ಪ್ರೇತಬಾಧೆ ಇದೆಯಾ, ಪಿತೃಬಾಧೆ ಇದೆಯಾ, ಪಿತೃಶಾಪ ಇದೆಯಾ, ಅಥವಾ ಏನಾಗಿದೆ ಸಮಸ್ಯೆ, ಹೀಗೆ ನಮಗೆ ಶುರುವಾಗುತ್ತೆ. ಸಮಸ್ಯೆ ಬಂದಾಗ ಸಮಸ್ಯೆ ಬರೋರಿಗೆ ಕಾಯೋದು ಯಾಕೆ? ಮುಂಚೆನೇ ಆಯಾ ಕರ್ತವ್ಯ ದೇವ ಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಅಂತ ವೇದದ ಮಾತು. ದೇವ ಕಾರ್ಯ ಪಿತೃಕಾರ್ಯಗಳನ್ನು ನಾವು ಮರೆಯೋ ಹಾಗಿಲ್ಲಪ್ಪ. ಸಂದರ್ಭ ಬಂದಾಗ ವರ್ಷಕ್ಕೊಂದ್ಸಲ ಶ್ರಾದ್ದ ಅಂತ, ಆ ವರ್ಷಕ್ಕೊಮ್ಮೆ ಅವ್ರನ್ನ ಸ್ಮರಣೆ ಮಾಡಿಕೊಂಡು ಅವರಿಗೆ ನಮಸ್ಕಾರ ಸಲ್ಲಿಸ್ತಕ್ಕಂಥದ್ದು. ಅಥವಾ ಹೀಗೆ ಯಾವುದೋ ವಿಶೇಷ ಸಂದರ್ಭಗಳಲ್ಲಿ, ಈಗ ಉದಾಹರಣೆಗೆ ಈ ದಿವಸ ಯಮ ನಕ್ಷತ್ರ ಇದೆ, ಆಯ್ತಪ್ಪ ಈ ದಿವಸ ಕೂಡ ಸ್ಮರಣೆ ಮಾಡ್ಕೊಳ್ಳೋದ್ರಲ್ಲೇನು ತಪ್ಪೇನಿಲ್ಲ. ಆ ಕಾಲ, ಅದಕ್ಕೆ ಅಂತ ಒಂದು ಕಾಲ ಇದೆಯಲ್ವ, ಅದನ್ನು ಸ್ಮರಣೆ ಮಾಡಿಕೊಂಡ್ರೆ ಅವರ ಅನುಗ್ರಹ, ಅವರ ಕೃಪೆ ಉಂಟಾಗಿ ಕಾರ್ಯಗಳಲ್ಲಿ ಒಂದು ಯಶಸ್ಸು, ಗೆಲುವು ಸಿಗುತ್ತೆ. ಹೀಗಾಗಿ ಅವರನ್ನೂ ನಾವು ಕಡೆಗಣಿಸಬಾರ್ದು. ದೇವತೆಗಳ ಆರಾಧನೆ ಹೇಗೆ ಮಾಡ್ತೀವೋ ಅದಕ್ಕಿಂತಲೂ ಹೆಚ್ಚಿನ ಶ್ರದ್ಧೆ, ಭಕ್ತಿ ಬೇಕಾಗುತ್ತೆ. ಆ ರೀತಿಯಲ್ಲಿ ಪಿತೃಗಳ ಸ್ಮರಣೆ ಈ ದಿವಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅವರ ಅನುಗ್ರಹ ಬೇಕು, ಅದನ್ನು ತಪ್ಪಿಸದೆ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.